ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್‌ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024-25ನೇ ಸಾಲಿನ ಬಿ.ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ದಾಖಲಾತಿ ಪರಿಶೀಲನೆ ಚಾಲ್ತಿಯಲ್ಲಿದೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್‌ನ ನಂತರ ಕಾಲೇಜು ಬದಲಾವಣೆಯ ಆಪ್ಷನ್ ಎಂಟ್ರಿಗೂ ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದಾದ ನಂತರ ಮೆರಿಟ್ ಲಿಸ್ಟನ್ನು ಕೂಡ ಪ್ರಕಟಪಡಿಸ್ತಾ ಇದ್ದಾರೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿಗೆ ಯಾವಾಗ ಅವಕಾಶ ಕೊಡ್ತಾರೆ, ಮೆರಿಟ್ ಲಿಸ್ಟ್ ಯಾವಾಗ ಪ್ರಕಟಪಡಿಸ್ತಾರೆ, ಮೆರಿಟ್ ಲಿಸ್ಟ್ ಪ್ರಕಟಪಡಿಸಿದ ನಂತರ ನಮ್ಗೆ ಆ ಕಾಲೇಜ್ ಬೇಡ ಅಂದರೆ ಮತ್ತೆ ಆಪ್ಷನ್ ಎಂಟ್ರಿಗೆ ಯಾವಾಗ ಅವಕಾಶ ಕೊಡ್ತಾರೆ, ಸೊ ನಮಗೆ ಕಂಟಿನ್ಯೂ ಪ್ರೊಸೀಡ್ ಮಾಡೋದಕ್ಕೆ ಏನೇನು ಅವಕಾಶ ಇರುತ್ತೆ ಇತ್ಯಾದಿ ಒಂದಿಷ್ಟು ಸಹಜ ಗೊಂದಲಗಳು ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ, ಆಲ್ರೆಡಿ ಮಾಡಿಸಿದಂಥವರಿಗೆ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆತ್ಮೀಯರೇ, ಈಗಾಗಲೇ ನಿರೀಕ್ಷೆಯಂತೆ 19/11/2024ನೇ ತಾರೀಕಿಗೆ ಅರ್ಹತಾ ಪಟ್ಟಿ ಅಂದರೆ ಎಲಿಜಿಬಲ್ ಲಿಸ್ಟನ್ನು ಕೂಡ ಪ್ರಕಟಪಡಿಸಿದ್ರು. ನಿಗದಿಪಡಿಸಿದಂತೆ 21ನೇ ತಾರೀಕಿನಿಂದ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಈಗಾಗಲೇ ನಡೀತಾ ಇದೆ, ನಿಮಗೆ ಈಗಾಗಲೇ ಗೊತ್ತಿದೆ. ಸೊ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ನ ನಂತರದ ಪ್ರೊಸೆಸ್ ಏನಿರುತ್ತೆ ಅಂತಂದರೆ, ಇಲ್ಲಿ ಎರಡನೇ ಬಾರಿ ನಮಗೆ ಕಾಲೇಜುಗಳನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಗಮನಿಸ್ತಾ ಇದ್ರೆ ನಾನು ದಾಖಲಾತಿ ಪ್ರಕ್ರಿಯೆಯ ವೇಳಾಪಟ್ಟಿಯನ್ನು ನಿಮಗೆ ವಿವರಿಸ್ತಾ ಇದ್ದೀನಿ. ಇಲ್ಲಿ ಸೀರಿಯಲ್ ನಂಬರ್ 3 ನೋಡ್ತಾ ಇದ್ದೀವಿ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಎಲ್ಲ ಮೂಲ ದಾಖಲೆಗಳ ಪರಿಶೀಲನೆ ಹಾಗೂ ಹಿಂದೀಕರಿಸುವುದು ರಾಜ್ಯದ ಎಲ್ಲ ವ್ಯವಸ್ಥಾಪಕ ಡಯಟ್ ಕೇಂದ್ರಗಳಲ್ಲಿ 21ರಿಂದ 30ನೇ ತಾರೀಕು ಅಂತ ಈಗಾಗಲೇ ನಮಗೆ ಗೊತ್ತಿದೆ. ಇದಾದ ನಂತರದ ಮುಂದಿನ ಹಂತ ಏನು ಅಂತಂದ್ರೆ, ಅಭ್ಯರ್ಥಿಗಳಿಗೆ ಕಾಲೇಜು ಆಪ್ಷನ್ ಎಂಟ್ರಿ ಬದಲಾವಣೆಗೆ ಅವಕಾಶ. ಉದಾಹರಣೆಗೆ, ನೀವು ಅರ್ಜಿ ಸಲ್ಲಿಸುವಾಗ ಏನೋ ಅರ್ಜೆಂಟ್ ಒಳಗೆ ಒಂದು 10 ಕಾಲೇಜ್ ಆಯ್ಕೆ ಮಾಡ್ಕೊಂಡಿದ್ರಿ, ಒಂದು 5 ಕಾಲೇಜ್ ಆಯ್ಕೆ ಮಾಡ್ಕೊಂಡಿದ್ರಿ. ಈಗ ನಿಮ್ಗೆ ಅನಿಸ್ತಾ ಇದೆ ಕಾಂಪಿಟೇಷನ್ ಜಾಸ್ತಿ ಇದೆ, ಸೊ ನಾನು ಕೂಡ ಜಾಸ್ತಿ ಕಾಲೇಜಸ್ಸನ್ನು ಆಯ್ಕೆ ಮಾಡ್ಕೋಬೇಕಿತ್ತು ಅಂತ. ಈಗ ನೀವು ಕಾಲೇಜನ್ನು ಬದಲಾವಣೆ ಮಾಡಿಕೊಳ್ಬೇಕು, ಇನ್ನೂ ಹೆಚ್ಚು ಕಾಲೇಜ್ಗಳನ್ನು ಆ್ಯಡ್ ಮಾಡಿಕೊಳ್ಬೇಕು ಅಂದರೆ ನಿಮಗೆ ಮತ್ತೊಮ್ಮೆ ಅವಕಾಶ ಕೊಡ್ತಾರೆ. ಯಾವಾಗ ಅಂದರೆ ಡಿಸೆಂಬರ್ 1ರಿಂದ ಡಿಸೆಂಬರ್ 3ನೇ ತಾರೀಕಿನ ತನಕ. ಡಿಸೆಂಬರ್ 1ರಿಂದ 3 ಯಾವುದಕ್ಕೆ ಅಂದರೆ ಮೆರಿಟ್ ಲಿಸ್ಟ್ಗಲ್ಲ, ಅಲ್ಲಿ ವೆರಿಫಿಕೇಷನ್ನು ಮಾಡಲ್ಲ. ಆ ಟೈಮ್ನಾಗ ಜಸ್ಟ್ ನಿಮ್ಗೆ ಏನಾದರೂ ನಂಬರ್ ಆಫ್ ಕಾಲೇಜಸ್ಸನ್ನು ಇನ್ಕ್ರೀಸ್ ಮಾಡಬೇಕಿತ್ತು ಅಥವಾ ಯಾವುದಾದ್ರೂ ಕಾಲೇಜನ್ನು ತೆಗೆದು ಹಾಕಬೇಕಾಗಿತ್ತು, ಯಾವುದಾದ್ರೂ ಡಿಸ್ಟಿಕ್ಕನ್ನು ಯಾವುದಾದ್ರೂ ಕಾಲೇಜಸ್ಸನ್ನು ಆ್ಯಡ್ ಮಾಡಬೇಕಿತ್ತು ಅಂದರೆ ನೀವು ಡಿಸೆಂಬರ್ 1ರಿಂದ ಡಿಸೆಂಬರ್ 3 ತನಕ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಡಿಸೆಂಬರ್ 6ನೇ ತಾರೀಕಿಗೆ ಮೊದಲ ಮೆರಿಟ್ ಲಿಸ್ಟ್, ಫಸ್ಟ್ ಸೆಲೆಕ್ಷನ್ ಲಿಸ್ಟನ್ನು, ಮೆರಿಟ್ ಲಿಸ್ಟನ್ನು ಪ್ರಕಟಪಡಿಸ್ತಾರೆ. ಆ ಮೊದಲ ಆಯ್ಕೆ ಪಟ್ಟಿಯ ಆಧಾರದ ಮೇಲೆ ನಿಮಗೆ ಕಾಲೇಜುಗಳನ್ನು ಹಂಚಿಕೆ ಮಾಡಿರ್ತಾರೆ. ಆ ಕಾಲೇಜುಗಳೇನು ಹಂಚಿಕೆಯಾಗಿರ್ತವೆ. ಸೊ ಫಸ್ಟ್ ಮೆರಿಟ್ ಲಿಸ್ಟ್ ಬಿಡೋದು ಯಾವಾಗ? ಡಿಸೆಂಬರ್ 6ನೇ ತಾರೀಕಿಗೆ. ಡಿಸೆಂಬರ್ 6ನೇ ತಾರೀಕಿಗೆ ಮೆರಿಟ್ ಲಿಸ್ಟ್ ಬಿಟ್ಟಾಗ ಸೊ ನೀವು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ನಿಮಗೆ ಅಡ್ಮಿಷನ್ ಸ್ಲಿಪ್ಪನ್ನು ತಗೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಇನ್ ಕೇಸ್ ನಿಮ್ಗೆ ಈಗ ಫಸ್ಟ್ ಮೆರಿಟ್ ಲಿಸ್ಟ್ನಾಗ ಒಂದು ಕಾಲೇಜ್ ಸಿಕ್ತು, ಮೊದಲ ವಿದ್ಯಾರ್ಥಿಗೆ ABC ಅನ್ನುವಂಥ ಒಂದು ಕಾಲೇಜ್ ಸಿಕ್ತು, ಅದೇ ಕಾಲೇಜ್ ಅವನಿಗೆ ಬೇಕು ಅಂದರೆ ನೇರವಾಗಿ ಡಯಟಿಗೆ ಹೋಗಬೇಕು. ಅಲ್ಲಿ ಎಷ್ಟು ಫೀಸ್ ಇರುತ್ತೆ, ನಿಮ್ಗೆ ಆಲ್ರೆಡಿ ಸೆಲೆಕ್ಷನ್ ಲಿಸ್ಟ್ನಲ್ಲೇ ಫೀಸು ಎಷ್ಟು ಅಂತ ಕೊಡ್ತಾರೆ. ಸೊ ಅಲ್ಲಿ ಕೊಟ್ಟಿರುವಂಥ ಫೀಸನ್ನು ನೀವು ಡಯಟಿಗೆ ಪೇ ಮಾಡಿ ನಂತರ ನಿಮಗೊಂದು ಅಡ್ಮಿಷನ್ ಸ್ಲಿಪ್ಪನ್ನು ಡಯಟ್ ಅವ್ರು ಕೊಡ್ತಾರೆ. ಅದೇ ಈಗೇನು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಸಕ್ಕೆ ಹೋಗಿದ್ರಿ ಅಲ್ಲ, ಅದೇ ಜಾಗದಲ್ಲಿ ಕೊಡ್ತಾರೆ. ಆ ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ ಆ ಕಾಲೇಜಿಗೆ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತಗೊಂಡು ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ಹೋಗಿ ನೀವು ನಿಮ್ಮ ಅಡ್ಮಿಷನ್ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು. ಅಲ್ಲಿಗೆ ನಿಮ್ಮದು B.Ed ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ ನಿಮಗೇನಾದರೂ ಈ ಒಂದು ಸಿಕ್ಕಿರುವಂತಹ ಕಾಲೇಜ್ ಬೇಡ ಅಂತಂದರೆ ನೀವು ಆಪ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್, ಆಪ್ಟೆಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ನಿಮಗೊಂದು ಆಪ್ಷನ್ ಕೂಡ ಸಿಗುತ್ತೆ. ಸೊ ಎರಡನೇ ಹಂತಕ್ಕೆ ನೀವು ಮುಂದುವರಿಯೋದಕ್ಕೂ ಕೂಡ ನಿಮ್ಗೆ ಅವಕಾಶ ಸಿಗುತ್ತೆ. ಅವಾಗ ಮತ್ತೊಮ್ಮೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಅವಾಗ ಆಪ್ಷನ್ ಎಂಟ್ರಿನ ಮಾಡಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಸೊ ನೀವು ಮತ್ತೆ ಕಂಟಿನ್ಯೂ ಆಗಬಹುದು ಎರಡನೇ ರೌಂಡ್ಗೆ. ಎರಡನೇ ಮೆರಿಟ್ ಲಿಸ್ಟನ್ನು ಕೂಡ ಬಿಡ್ತಾರೆ. ಸೊ ಅದು ಸೀಟ್ ಮೆಟ್ರಿಕ್ಸ್ನ ನಂತರ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ನಿಮಗೆ ಡಿಸೆಂಬರ್ 21ಕ್ಕೆ ಬಿಡ್ತಾರೆ. ಸೊ ಅದಾದ ನಂತರ ಕೂಡ ನಿಮಗೆ ಅಡ್ಮಿಷನ್ ಸ್ಲಿಪ್ ತಗೊಳ್ಳೋಕ್ಕೂ ಅವಕಾಶ ಇರುತ್ತೆ. ಸೊ ದಾಖಲಾತಿ ಪಡೆಯೋದಕ್ಕೂ ಒಂದು ಲಾಸ್ಟ್ ಡೇಟ್ ಅಂತ ಇರುತ್ತೆ. ಅಗೇನ್ ಸೀಟ್ ಮೆಟ್ರಿಕ್ಸ್ ಬಿಟ್ಟು ಆಪ್ಷನ್ ಎಂಟ್ರಿಗೆ ಬಿಡ್ತಾರೆ. ಆಮೇಲೆ ಥರ್ಡ್ ಮೆರಿಟ್ ಲಿಸ್ಟ್ ಕೂಡ ಬಿಡ್ತಾರೆ ಜನವರಿ 3ಕ್ಕೆ. ಈ ರೀತಿಯಾಗಿ ಇದು ಪ್ರೊಸೀಜರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ಮೇಕ್ ಶೂರ್ ನಿಮ್ಗೆ ಒಂದು ಕ್ಲಿಯರ್ ಆಗಿ ಗೊತ್ತಿರಲಿ ಏನು ಅಂತಂದರೆ, ಡಿಸೆಂಬರ್ 1ರಿಂದ ಡಿಸೆಂಬರ್ 3ನೇ ತನಕ ಅಗೇನ್ CA ಈ B.Ed ಅಡ್ಮಿಷನ್ ಪೋರ್ಟಲ್ ಓಪನ್ ಆಗುತ್ತೆ. ಹೆಚ್ಚು ಕಾಲೇಜನ್ನ ಆ್ಯಡ್ ಮಾಡಬೇಕು ಅಂದರೆ ಹೆಚ್ಚು ಕಾಲೇಜನ್ನ ಆ್ಯಡ್ ಮಾಡಿ, ಯಾವುದಾದ್ರೂ ತೆಗೆದು ಹಾಕಬೇಕು ಅಂದರೆ ಯಾವುದಾದ್ರೂ ತೆಗೆದು ಹಾಕೋದಕ್ಕೂ ನಿಮ್ಗೆ ಅವಕಾಶ ಇರುತ್ತೆ. ಅದು ಸ್ಪಷ್ಟವಾಗಿ ಗೊತ್ತಿರಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಡಿಸೆಂಬರ್ 6ನೇ ತಾರೀಕಿಗೆ ನಿಮ್ಮ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಅಥವಾ ಮೆರಿಟ್ ಲಿಸ್ಟ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿರಲಿ. ಇನ್ನು ನಂದು ಎಲಿಜಿಬಲ್ ಲಿಸ್ಟ್ನಲ್ಲೂ ಹೆಸರು ಬಂದಿಲ್ಲ, ಹಾಗೆ ನಂದು ರಿಜೆಕ್ಟೆಡ್ ಲಿಸ್ಟ್ನಲ್ಲೂ ಕೂಡ ಹೆಸರು ಬಂದಿಲ್ಲ ಅನ್ನುವಂಥ ಕೆಲವು ಜನ ಇದ್ದಾರೆ ವಿದ್ಯಾರ್ಥಿಗಳು. ಸೊ ಅದರ ಅರ್ಥ ಏನು, ನೀವು ಕಟಪ್ನ ಅಡಿಯಲ್ಲಿ ಇಲ್ಲ ಅಂತ. ಕಟಪ್ನಲ್ಲಿ ಬಂದಿಲ್ಲ, ಹಾಗೆ ನಿಮ್ಮದು ಮಿಸ್ಟೇಕ್ಸು ಇಲ್ಲ, ಹಾಗಾಗಿ ನೀವು ರಿಜೆಕ್ಟಲ್ಲೂ ಇಲ್ಲ, ಎಲಿಜಿಬಲ್ಲೂ ಇಲ್ಲ ಅಂತ ಅರ್ಥ.
ಸೊ ನಿಮ್ಮದು ಕಟ್ ಆಫ್ಗಿಂತ ಕಡಿಮೆ ಪರ್ಸೆಂಟೇಜ್ ಇರೋದ್ರಿಂದ ನಿಮ್ಮನ್ನು ಪರಿಗಣಿಸಿಲ್ಲ ಅನ್ನೋದು ಕೂಡ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಿರಬೇಕು. ಇನ್ನು ಇಲಾಖೆಯಿಂದ ಎರಡನೇ ಒಂದು ಅರ್ಹತಾ ಪಟ್ಟಿಯನ್ನು ಬಿಡ್ತಾರೇನೋ ಅನ್ನುವಂಥ ಒಂದು ಸಂದೇಹ ಕೂಡ ಇದೆ. ಅದಿನ್ನೂ ಕೂಡ ಯಾವುದೇ ಆ ಕುರಿತಾದಂಥ ಸ್ಪಷ್ಟತೆಗಳು ಬಂದಿಲ್ಲ. ಬಿಡಬಹುದಾದಂತಹ ಸಾಧ್ಯತೆ ಇದೆ. ಸೆಕೆಂಡ್ ಎಲಿಜಿಬಲ್ ಲಿಸ್ಟ್ ಅನ್ನು ಕೂಡ ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ. ಸದ್ಯಕ್ಕಂತೂ ಇಷ್ಟು ಇಂಪಾರ್ಟೆಂಟ್ ಇರುವಂಥ ಮಾಹಿತಿಗಳು. ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ಕಾಲೇಜ್ ಹೋಗಿ ನೀವು ಪ್ರವೇಶವನ್ನು ಪಡೆಯೋದಕ್ಕೂ ಕೂಡ ನಿಮಗೆ ಕೇವಲ 2 ಅಥವಾ 3 ದಿನಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಿಗದಿಪಡಿಸಿದ ದಿನಾಂಕದಂದು ನೀವು ಪ್ರವೇಶಾತಿಯನ್ನು ಕೂಡ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ನಾನು ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಮತ್ತೆ ಮಾಹಿತಿಯನ್ನು ಕೊಡ್ತೀನಿ. ಸದ್ಯಕ್ಕೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದವರು ಡಿಸೆಂಬರ್ 1ರಿಂದ ಡಿಸೆಂಬರ್ 3 ತನಕ ಆಪ್ಷನ್ ಎಂಟ್ರಿ ಮಾಡಿ ಡಿಸೆಂಬರ್ 6ಗೆ ಮೆರಿಟ್ ಲಿಸ್ಟ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಎಂದು ಭಾವಿಸಿಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.